ಹೈದರಾಬಾದಲ್ಲಿರುವ ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ಬಿಸಿಯಾಗಿ ಕೆಲಸ ಮಾಡ್ತಾ ಇದ್ರು ಚಿನ್ನು ಹಾಗೂ ಬನ್ನು ಇಬ್ರು. ಆವಾಗ ಒಳಗಡೆ ಬುಜ್ಜಿಗೂ ಬಚ್ಚಿ ಬಂದ್ಲು. ಬುಜ್ಜಿ ಒಂದು ಫೈಲ್ನ ತೆಗೆದು ಮುಂದೆ ಇಟ್ಕೊಂಡು ಬಾಸನ್ನ ಬೈಯಕ್ ಶುರು ಮಾಡಿದ್ಲು. ಲೇ ಬನ್ನು, ಈ ಬಾಸ್ ಅವರಿದ್ದಾರಲ್ವಾ, ಅವರು ಮನುಷ್ಯರಿಂದ ಹುಟ್ಟಿದ್ರ ಅಥವಾ ಈ ಸಿಸ್ಟಮ್ CPU ಇಂದ ಹೊರಗಡೆ ಬಂದ್ರ? ಸಂಕ್ರಾಂತಿ ಅಂದ್ರೆ ನಮಗೆಲ್ಲರಿಗೂ ಹಬ್ಬ, ಆದ್ರೆ ಇವರಿಗೆ ಮಾತ್ರ ಹೆಡ್ಲೈನ್ ನಲ್ಲಿ ಚಾಟ್ ಕಣೋ. ಬುಜ್ಜಿ, ನೀನು ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಬುಜ್ಜಿ, ಏನಾಯ್ತು ಬುಜ್ಜಿ? ಮತ್ತೆ ನಿನ್ನ ಫೇವ್ರೆಟ್ ಬಾಸ್ ಯಾಕೆ ಬೈದ್ರು? ನಾ ಸಂಕ್ರಾಂತಿಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬುಜ್ಜಿ ನಿನಗೆ ಇಲ್ಲೇ ತಿಂಡಿಗಳನ್ನ ಸುಗ್ಗಿಯಲ್ಲಿ ಆರ್ಡರ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವರಿಗೆ ಮನೆಯಲ್ಲಿ ಹೆಂಡತಿ ಕೊಡುವ ಟಾರ್ಚರ್ನ ತಡ್ಕೊಳಕ್ಕಾಗದೆ ನಮಗೂ ಆಫೀಸಿಗೆ ಬರಕ್ಕೇಳಿ ಟಾರ್ಚರ್ ಕೊಡ್ತಿದ್ದಾರೆ ಕಣೋ. ಓ ಬುಜ್ಜಿ, ಈ ಬಾಸ್ ಅನ್ನು ಬಿಡು. ನೀನು ಟಿಕೆಟ್ ಬುಕ್ ಮಾಡ್ದ ಇಲ್ವಾ? ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಸಿಗದಿದ್ರೆ ಲಾರಿ ಟೈರ್ನ ಹಿಡ್ಕೊಂಡು ಹೋಗ್ಬೇಕು. ಲೇ ಬನ್ನು, ನೀನು ಲಕ್ಷಗಟ್ಲೆ ಸಂಪಾದನೆ ಮಾಡ್ತಾ ಇದ್ದೀಯಾ, ಆದ್ರೆ ಬಸ್ ಟಿಕೆಟ್ ಬುಕ್ ಮಾಡು ಅಂದ್ರೆ ಕೈ ತೊಳೆದ್ ಬಿಡ್ತೀಯ. ಹೋಗಿ ಹೋಗಿ ನಾನ್ ನಿನಗೆ ಹೇಳ್ದೆ ನೋಡು. ಓ ಬುಜ್ಜಿ, ಸರಿ ಬಸ್ ಟಿಕೆಟ್ನೇ ಬುಕ್ ಮಾಡೋಣ ಅಂತ ನೋಡಿದ್ರೆ AC ಬಸ್ ಟಿಕೆಟ್, ಅಯ್ಯೋ ಆ ರೇಟ್ ನೋಡಿದ್ರೆ ನನ್ನ ಎದೆನೇ ಒಡೆದೋಗುತ್ತೆ. ಬನ್ನು ಫೋನ್ ತೆಗೆದು ರೇಟ್ ನೋಡಿ ತುಂಬಾ ಶಾಕ್ ಆದ. ಲೇ ಬನ್ನು, ಏನೋ ಇದು ರೇಟು 5,000ನ? ಫ್ಲೈಟ್ ಟಿಕೆಟ್ ಎಲ್ಲ ಹೀಗೆ ಬಸ್ ಟಿಕೆಟಿಗೆ ಮಾಡಿದ್ರೆ ನಾವೇನೋ ಮಾಡೋದು? ಈ ಸಲ ಲಕ್ಷಗಟ್ಲೆ ಖರ್ಚಾದ್ರೂ ಕೂಡ ಏನಾದ್ರೂ ಸರಿ ನಾವು ಊರಿಗೆ ಹೋಗ್ಬೇಕು. ಆ ಬಾಸಿಗೆ ಎಷ್ಟು ಧೈರ್ಯ ಕಣೋ, ನಮ್ಮನ್ನೇ ಊರಿಗೆ ಹೋಗೋದ್ ಬೇಡ ಅಂತ ಹೇಳಲಿಕ್ಕೆ. ಈ ಸಲ ಏನಾದ್ರೂ ಸರಿ, ತಲೆ ಕೆಳಗಾದ್ರೂ ಸರಿ, ನಾವು ಊರಿಗೆ ಹೋಗ್ಲೇಬೇಕು. ನಮ್ಮನ್ನ ತಡಿಯಕ್ಕೆ ಯಾರಿದ್ದಾರೆ? ಆಫೀಸ್ ID ಕಾರ್ಡ್ ನೋಡಿದ್ರೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಮಾತ್ರ ಮರ್ಯಾದೆ ಕೊಡ್ತಾರೆ. ಅವ್ರನ್ನ ಬಿಟ್ಟು ಬೇರೆ ಯಾರು ಮರ್ಯಾದೆ ಕೊಡಲ್ಲ. ನಮ್ಮ ತಾಯಿ ಮಾಡಿ ಕೊಡುವ ಕಜಾಯ ತಿಂದ್ರೇನೆ ಈ ಸಾಫ್ಟ್ವೇರ್ ತಲೆನೋವು ಬಿಟ್ಟೋಗುತ್ತೆ. ಹಾಗೆ ಅವ್ರ 3 ಜನನೂ ಸೇರಿ ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹೇಳಿ AC ಬಸ್ಸನ್ನ ಬುಕ್ ಮಾಡಿ ಸಂಕ್ರಾಂತಿ ದಿನ ಬೆಳಗ್ಗೆನೆ ಊರಿಗೆ ಬಂದು ಸೇರಿದ್ರು. ಬಸ್ಸಿಂದ ಕೆಳಗಡೆ ಇಳಿದ ತಕ್ಷಣ ಅವರಿಂದ ಚಳಿಯಂತೂ ತಡ್ಕೊಳಕ್ಕಾಗ್ತಿಲ್ಲ. ಆದ್ರೆ ಬಿಲ್ಡಪ್ಗಂತೂ ಏನೂ ಕಮ್ಮಿ ಇಲ್ಲ. ಅವ್ರ 3 ಜನನೂ ಕಣ್ಣಲ್ಲಿ ಕನ್ನಡಕ ಹಾಕೊಂಡಿದ್ರು. ಸನ್ಗ್ಲಾಸಸ್ ತರ ನೋಡಕ್ಕೆ ದೊಡ್ಡದಾಗಿತ್ತು. ಯಾಕಂದ್ರೆ ಅವರು ಆ ಹಳ್ಳಿಯಿಂದ ಸಿಟಿಗೆ ಹೋಗಿ IT ಕಂಪನಿಯಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ ಅನ್ನೋದ್ರಿಂದ. ಏ ಬುಜ್ಜಿ, ಬೆಳಿಗ್ಗೆನೆ ಕಣ್ಣಿಗೆ ಗ್ಲಾಸ್ ಹಾಕೊಂಡಿರೋದ್ರಿಂದ ದಾರಿ ಕೂಡ ಗೊತ್ತಾಗ್ತಿಲ್ಲ. ಯಾಕೆ ಟಾರ್ಚರು ಚಳಿಗೆ ನಡುಗ್ತಾ ಇರುವಾಗ ನಮಗೆ ಈ ಕನ್ನಡಿ ಅವಶ್ಯಕತೆ ಇದೆಯಾ? ಈ ಬನ್ನು, ಮುಚ್ಕೊಂಡು ಬರ್ತೀಯಾ? ಯಾರಾದ್ರೂ ಏನ್ ನೀವು ಈ ಸಮಯದಲ್ಲಿ ಗ್ಲಾಸ್ ಹಾಕೊಂಡಿದ್ದೀರಾ ಅಂತ ಕೇಳಿದ್ರೆ ನಾವು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದೀವಿ, ಕಣ್ಣ ಹಾಳಾಗ್ಬಾರ್ದು ಅಂತ ಹಾಕೊಳ್ಳೋದು ಅಂತ ಹೇಳು. ಊರಿನವರು ಎಲ್ರೂ ಈ 3 ಜನನ ನೋಡಿ ಶಾಕ್ ಆಗ್ತಾ ಇದ್ರು. ಆವಾಗ ಬುಜ್ಜಿ ಸ್ಟೈಲ್ ಆಗಿ ನಡ್ಕೊಂಡು ಬಸ್ ಸ್ಟಾಪ್ ಪಕ್ಕದಲ್ಲಿರುವ ಚಿಚುವಿನ ಅಂಗಡಿಗೆ ಹೋದ್ಲು. ಚಿಚುಕಾಗೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ವಸ್ತುಗಳು ಬೇಕೋ ಎಲ್ಲಾನು ಅವಳ ಅಂಗಡಿಯಲ್ಲಿ ಇಟ್ಕೊಂಡಿದ್ಲು. ಹಬ್ಬಬ್ಬೋ, ಯಾರಿದು? ಹೈದರಾಬಾದ್ ಸಾಫ್ಟ್ವೇರ್ ಗೊಂಬೆಗಳು ಬಂದಿರದ? ಏನೇ ಬುಜ್ಜಿ, ಒಳ್ಳೆ ಹಳೆ ಫಿಲಮ್ ಅಲ್ಲಿ ಬರುವ ವಿಲ್ಲನ್ ರೀತಿ ಗ್ಲಾಸ್ ಹಾಕೊಂಡ್ ಬಂದಿದೀಯಾ? ಹಾಯ್ ಚಿಚ್ಚು ಅತ್ತೆ, ಇನ್ನು ನೀವು ಈ ಅಂಗಡಿಯಲ್ಲೇ ಇದ್ದೀರಾ? ನಾವಲ್ಲಿ ACಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೂತ್ಕೊಂಡು ಆರಾಮವಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಇನ್ನು ಈ ಹಳ್ಳಿಯಲ್ಲಿ ಈ ಗಾಳಿಪಟಗಳನ್ನ ಮಾರ್ಕೊಂಡಿದ್ದೀರಾ? ಸರಿ, ನಮ್ ಚಿಚ್ಚು ಅತ್ತೆ ಹೇಗಿದ್ದಾರೆ? ಹೌದು, ನಿಮ್ ಅಂಗಡಿಯಲ್ಲಿ ಸ್ಪೆಷಲ್ ಆಫರ್ಗಳು ಏನಾದ್ರೂ ಇದೆಯಾ? ಯಾವಾಗ್ಲೂ ಚಿಪ್ಪಣತನದ ಹಾಗೇನೇನಾ? ಏನ್ ಮಾಡೋದು ಬುಜ್ಜಿ, ನಾವು ಈ ಗಾಳಿಪಟನ ಮಾರಾಟ ಮಾಡ್ಕೊಂಡು ತಿಂಡಿಗಳನ್ನ ಮಾರಾಟ ಮಾಡ್ಕೊಂಡೇ ಇದ್ದೀವಿ. ಹೌದು, ನಮ್ಮ ಬುಜ್ಜಿ ಸಾಫ್ಟ್ವೇರ್ ಕಂಪನಿಯಿಂದ ಏನಾದ್ರೂ ಹೊಸ ಸಾಫ್ಟ್ವೇರ್ನ ತಂದಿದ್ದೀರಾ ಅಥವಾ ಈ ಕನ್ನಡಿಯಿಂದ ಏನಾದ್ರೂ ಮಾಯೆ ಇದೆಯಾ? ಅತ್ತೆ, ನಾವೆಲ್ಲ ಚೆನ್ನಾಗಿದ್ದೀವಿ. ನಾಳೆ ನಮಗೆ ಗಾಳಿಪಟನ ಡಿಸ್ಕೌಂಟ್ ಅಲ್ಲಿ ಕೊಡ್ಬೇಕು. ಇಲ್ಲದಿದ್ರೆ ನಿಮ್ಮ ಶಾಪ್ನ ಆನ್ಲೈನ್ ಶಾಪಿಂಗ್ ಆಗಿ ಬದಲಾಯಿಸಿ ನಿಮ್ಮ ಮೇಲೆ ರಿವೆಂಜ್ ತಗೋತೇವೆ. ನೋಡಿ, ಹುಷಾರಾಗಿರಿ. ಹಾಗೆ ಬುಜ್ಜಿ ಅವಳ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಆ ಊರಿನ ದೊಡ್ಡ ಮನುಷ್ಯರಾದ ಲೂಸಿ ಹಾಗೂ ಮಹಿ ಇಬ್ರು ಕೂಡ ಬಾಳೆ ಎಲೆ ಹಾಗೂ ಹೂವೆಲ್ಲ ತಗೊಳ್ತಾ ಇದ್ರು. ಆವಾಗ ಬುಜ್ಜಿ ಹೋಗ್ತಾ ಇದ್ರು ಕೂಡ ಅವಳನ್ನ ಅವರು ದೊಡ್ಡದಾಗಿ ಏನು ನೋಡ್ಕೊಳ್ಳಿಲ್ಲ. ಏನು ಏನು ಲೂಸಿ ಅತ್ತೆ, ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ? ನನ್ನ ಕಂಡು ಹಿಡ್ದಿಲ್ವಾ ಅಥವಾ ಹೋದ್ರೆ ಹೋಗ್ಲಿ ಅಂತ ನೋಡದೆ ಹಾಗೆ ನಿಂತಿದ್ದೀರಾ? ಅಯ್ಯೋ ಬುಜ್ಜಿ, ನೀನಾ? ಕನ್ನಡಿ ಹಾಕೊಂಡಿದ್ಯಲ್ಲಮ್ಮ, ನಾನು ಯಾರು ಅಂತ ತಿಳ್ಕೊಂಡೆ. ಏನಮ್ಮ, ಪಟ್ಟಣದಲ್ಲಿ ಸರಿಯಾಗಿ ಊಟ ಮಾಡಲ್ವಾ? ಇಷ್ಟೊಂದು ಸಣ್ಣ ಆಗಿದೀಯಾ? ಸಾಕು,
ನನ್ ಜೊತೆ ಮಾತಾಡ್ಬೇಡಿ. ನನ್ನ ನೋಡಿ ನೋಡದ ಹಾಗೆ ಇದ್ದೀರಲ್ವಾ? ನಾನು ಹೈದರಾಬಾದಿಂದ ಬಂದಿದ್ದೀನಿ ಅಂತ ನನ್ ಮೇಲೆ ನಿಮ್ಗೆ ಕೋಪನಾ? ಅಯ್ಯೋ ಬುಜ್ಜಿ, ನೋಡಿಲ್ಲಮ್ಮ. ನೋಡಿದ್ರೆ ನಾವು ನಿನ್ನ ನೋಡಿ ಮಾತಾಡ್ಸದೆ ಇರ್ತೀವಾ? ನೀವಿಲ್ದೆ ಈ ಊರು ಸದ್ದು ಸುದ್ದಿ ಇಲ್ಲ. ಈ ಊರಲ್ಲಿ ನೀವು ಇಲ್ಲದೆ ನಾಯಿಗಳು ಕೂಡ ಬೊಬ್ಬೆ ಆಗ್ತಿಲ್ಲ. ಅದನ್ನು ಕೇಳಿ ಬುಜ್ಜಿ, ನಾವಿಲ್ವಲ್ಲ, ನಿಮ್ಮ ಬೆಂಕಿ ಚೆನ್ನಾಗಿನೇ ಉರಿಯುತ್ತೆ. ನಾನು ನಮ್ಮಮ್ಮನಿಗೆ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ 2 ಲಕ್ಷ ಕಳ್ಸಿದೀನಿ. ಮನೆಯೆಲ್ಲ ಲೈಟಿಂಗ್ಸ್ ಇಂದ ಅಲಂಕಾರ ಮಾಡಿ ಅಂತ. ಹಾಗೇನೆ ರೇಷ್ಮೆ ಸೀರೆ ಕೂಡ ತಂದಿದ್ದೀನಿ. ನಿಮ್ಮ ಹಾಗೆ ಬಾಳೆ ಎಲೆ ಹಾಕೊಂಡು ಊಟ ಮಾಡೋದಿಲ್ಲ. ಮಹಿ ಅದು ಅದರ ಮನ್ಸಲ್ಲಿ, ಈ ಬುಜ್ಜಿ ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಾಕೊಂಡ್ಲು. ನಾನು ಯಾರು ಅಂತ ತೋರಿಸ್ತೀನಿ. ಬುಜ್ಜಿ, ನಿಮ್ಮ ಅಮ್ಮನಿಗೆ ಮಾತ್ರ 2 ಲಕ್ಷ ಹಣ, ರೇಷ್ಮೆ ಸೀರೆ. ನಾವು ನೋಡ್ದ ಸಾಧಾರಣವಾದ ಸೀರೆ ಉಟ್ಕೊಂಡಿದ್ದೀವಿ. ಕನಿಷ್ಠ ನಮಗೆ ಸಾಧಾರಣವಾದ ಒಂದು ಸೀರೆ ಅದು ತಂದು ಕೊಡ್ಬೋದಾಗಿತ್ತಲ್ವಾ? ದೊಡ್ಡ ದೊಡ್ಡ ಮಾಲಲ್ಲಿ ಬಟ್ಟೆನ ತೆಗ್ದಿರ್ತೀಯಲ್ವಾ? ಹಳೆ ಸೀರೆ ಏನಾದ್ರೂ ತಗೊಂಬಂದ ಏನೋ? ಅಯ್ಯಯ್ಯೋ, ಈ ಮುದುಕಿ ಬಾಯಿಯನ್ನು ಸುಮ್ನೆ ನಾನು ಟಚ್ ಮಾಡ್ಬಿಟ್ಟೆ. ಸುಮ್ನೆ ಹೋಗಿರ್ಬೋದು. ನಾನು ಇವಾಗ ಎಸ್ಕೇಪ್ ಆಗ್ಬೇಕು. ಅಯ್ಯೋ ಅತ್ತೆ, ಇಲ್ಲಿ ಸೀರೆಗಳೆಲ್ಲ ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬರುವಾಗ ಪಟ್ನದಿಂದನೇ ನಿಮಗೋಸ್ಕರ ಒಳ್ಳೆ ಸೀರೆನ ತರ್ತೀನಿ. ಇವಾಗಷ್ಟೇ ಎಸಿ ಬಸ್ ಅಲ್ಲಿ ಕೂತ್ಕೊಂಡ್ ಬಂದಿದಲ್ವಾ, ಕಾಲೆಲ್ಲ ತುಂಬಾ ನೋವಾಗ್ತಿದೆ. ನಮ್ಮಮ್ಮ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ. ನಾನ್ ನಿಮ್ನ ಆಮೇಲೆ ಬಂದು ನೋಡ್ತೀನಿ. ಹಾಗಂತ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ಬಿಟ್ಲು. ಬುಜ್ಜಿನಿಂದ ಹೋದ್ಮೇಲೆ ಮಹಿ ಹಾಗೂ ಲೂಸಿ ಇಬ್ರು ಕೂಡ ಬಿದ್ದು ಬಿದ್ದು ನಗಾಡ್ತಾ ಇದ್ರು. ನೋಡ್ದ ಲೂಸಿ, ನಮ್ಮ ಬುಜ್ಜಿ ಎಷ್ಟು ಬುದ್ಧಿವಂತಿಕೆ ಹುಡುಗಿ ಅಂತ. ಅವಳು ನಗ್ನಗ್ತ ನಮ್ ಜೊತೆ ಮಾತಾಡ್ಕೊಂಡು ಅವ್ರ ತಾಯಿನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಹೌದೌದು, ಪಾಪ ತುಂಬಾ ಒಳ್ಳೆ ಹುಡುಗಿ. ತುನಿ ಪಡುವ ಕಷ್ಟ ಈ ಹುಡುಗಿಯ ನಗುವಿನ ಹಿಂದೆನೆ ಮಾಯವಾಗುತ್ತೆ. ಈ ಹುಡುಗಿಯ ಸಂಭ್ರಮ ಎಲ್ಲ ಅವ್ರ ತಾಯಿನ ಸಂತೋಷ ಪಡಿಸ್ಲಿಕ್ಕೆ ಅಂತ ನಮಗ್ ಗೊತ್ತಿಲ್ವಾ? ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ್ಲೇ ಈ ಕಡೆ ಬುಜ್ಜಿ ಮನೆಗೆ ಬಂದ್ಲು. ಬುಜ್ಜಿನ ನೋಡಿದ ತಕ್ಷಣ ಅವಳ ತಾಯಿಯಾದ ಟೊನೆಗುಬ್ಬಚ್ಚಿ ತುಂಬಾನು ಸಂತೋಷ ಪಟ್ಲು. ಬುಜ್ಜಿ ಮಗಳೇ, ಬಂದಿಯಮ್ಮ? ಬಾಮ್ಮ, ನಿನ್ಗೋಸ್ಕರ ಎಲ್ಲಾ ತಿಂಡಿಗಳನ್ನ ಮಾಡಿಟ್ಟಿದೀನಿ. ನೀನೋಗಿ ಕೈಕಲ್ ಮುಖ ತೊಳ್ಕೊಂಬಾ. ನಿನಗೆ ಎಲ್ಲನೂ ತೆಗೆದುಕೊಡ್ತೀನಿ, ಆರಾಮವಾಗಿ ತಿನ್ನುವೆ ಅಂತೆ. ಬುಜ್ಜಿ ಹೊಟ್ಟೆ ತುಂಬಾ ತಿಂದು ಮನೆ ಹೊರಗಡೆ ಕೂತ್ಕೊಂಡಿದ್ದಾಗ ಬನ್ನೋಳಿಗೆ ಕಾಲ್ ಮಾಡ್ದ. ಜಿ, ನಾವು ಎಲ್ಲಾದ್ರೂ ಹೊರಗಡೆ ಹೋಗೋಣ. ಮನೇಲಿ ಇರ್ಲಿಕ್ಕೆ ತುಂಬಾನೇ ಬೋರ್ ಆಗ್ತಿದೆ. ಚುನ್ನಿಗೆ ಒಂದ್ ಕಾಲ್ ಮಾಡಿ ಲೈನಿಗೆ ತಗೋ. ಆವಾಗ ಚಿನ್ನು ಲೈನಲ್ಲಿ ಬಂದು, ಲೇ ಚಿನ್ನು, ನಿಮ್ಮ ಅಂಗಡಿಯಲ್ಲಿ ಲೈಟಿಂಗ್ಸ್, ಗಾಳಿಪಟ ಎಲ್ಲಾನು ಇದೆ ಅಲ್ವಾ? ಅದನ್ನೆಲ್ಲ ತಗೊಂಬಾ. ಊರೊಳಗೆ ಹೋಗಿ ನಾವ್ ಯಾರು ಅಂತ ಎಲ್ರಿಗೂ ತೋರಿಸ್ಬೇಕಲ್ವಾ? ಒಂದ್ ರೌಂಡ್ ಹಾಕಿ ಬರೋಣ. ಅಯ್ಯೋ ಬುಜ್ಜಿ, ನನಗೆ ಅಂಗಡಿಯಿಂದ ತೆಗಿಯಕ್ಕಾಗಲ್ಲ. ನಮ್ಮ ಅಮ್ಮ ನನ್ನ ಕೈಕಾಲೆ ಮುರಿದು ಬಿಡ್ತಾರೆ. ಹಬ್ಬದ ದಿನ ಯಾಕೆ ಏಟು ತಿನ್ನೋದು? ಹಣ ಕೊಟ್ಟೆ ತಗೊಳ್ಳೋಣ. ಲೇ ಚಿನ್ನು, ನಿನ್ನ ಅಂಗಡಿಯಿಂದ ಯಾರೋ ತರ್ಲಿಕ್ಕೆ ಹೇಳಿದ್ದು, ಹಣ ಕೊಟ್ಟೆ ತರ್ಲಿಕ್ಕೆ ಹೇಳಿದ್ದು. ಹಣ ಕೊಟ್ಟು ತರದಂದ್ರೆ ನಿನ್ ಜೋಬಿಂದ 1 ರೂಪಾಯಿನೂ ನೀನು ಹೊರಗಡೆನೆ ತೆಗೆಯೋದಿಲ್ಲ. ಬುಜ್ಜಿ, ಇವನ್ನ ಜಿಪುಣರ ಸಂಘಕ್ಕೇನೆ ಲೀಡರ್ ಮಾಡಿ ಬಿಡ್ಬೇಕು. ಸರಿ ಕಣೋ, ತಗೊಳ್ಳೋಣ. ಏ ಚಿನ್ನು, ನೀನ್ ನನ್ಗೆ 10,000 ರೂಪಾಯಿ ಕೊಡ್ಬೇಕು. ಈ ಹಣದ ಜೊತೆಗೆ ಮೊನ್ನೆ ನಾವು ಪ್ರಭಾಸ್ ಅಣ್ಣ ಫಿಲಂಗೆ ಹೋಗಿದ್ದವಲ್ಲ, ಆ ಟಿಕೆಟಿಗೆ ಕೂಡ ನಾನೇ ತಾನೇ ದುಡ್ಡು ಹಾಕಿದ್ದು, ಅದನ್ನು ಕೊಡ್ಬೇಕು. ನೀ ಹಣ ಕೊಟ್ರೆ ಮಾತ್ರ ಈ ಹಬ್ಬಕ್ಕೆ ನಮ್ಮಿಂದ ಪಾರ್ಟಿ ಮಾಡಕ್ಕಾಗೋದು. ಅಯ್ಯೋ ಬುಜ್ಜಿ, ಎಲ್ಲನೂ ಸೇರಿ ಒಂದೇ ಸಲ ಕೊಟ್ಬಿಡ್ತೀನಿ. ಯು ಡೋಂಟ್ ವರಿ ಬುಜ್ಜಿ. ಸರಿ ಕಣೋ ಚಿನ್ನು, ನಿಮ್ಮ ಅಂಗಡಿ ಇದೆ ಅಲ್ವಾ, ಆ ಮೂಲೆಗೆ ಬಂದ್ಬಿಡು. ಸರಿ ಅಂತ ಹೇಳಿ ಅವ್ರ 3 ಜನನು ಅವರ ಮನೆ ಪಕ್ಕದಲ್ಲಿ ಭೇಟಿಯಾದ್ರು. ಕಣೋ ಚಿನ್ನು, ನಾವು ಕೂತ್ಕೊಂಡು ಸ್ಪ್ರೈಟ್ ಕುಡಿಯೋಣ. ನೀನು ಹೋಗಿ ಆ 2 ಲೀಟರ್ ಸ್ಪ್ರೈಟ್ ತಗೊಂಬ. ಎಲ್ಲರೂ ಇಲ್ಲೇ ಕೂತ್ಕೊಂಡು ಕುಡಿಯೋಣ. ಏನು 2 ಲೀಟರ್ ನಮಗೆ ಜಾಸ್ತಿ ಆಗುತ್ತೆ. ಗ್ಯಾಸ್ ಜಾಸ್ತಿ ಆದ್ರೆ ಒಳ್ಳೇದಲ್ಲ. ಲೇ ಚಿನ್ನು, ಯಾಕೋ ನೀನು ಇಷ್ಟೊಂದು ಜಿಪಡತನ ಇದ್ದೀಯಾ? ನೀನು ಜಿಪಡತನಕ್ಕೆ ಬ್ರಾಂಡೆಡ್ ಆಗಿ ಬೆಳಿತಾ ಇದ್ದೀಯ. ಇಲ್ಲಿ ನೋಡೋ, ಹಣವನ್ನು ಖರ್ಚು ಮಾಡೋ. ಯಾಕೋ ಹಿಂಗ್ ಮಾಡ್ತಾ ಇದ್ದೀಯಾ? ನಮ್ ಜೊತೆ ಇದ್ಕೊಂಡು ಹಿಂಗ್ ಮಾಡಿದ್ರೆ ಕೈಕಲ್ ಕಟ್ಟಿ ಎತ್ತಿ ಬಿಸಾಕ್ಬಿಡ್ತೀನಿ. ಬುಜ್ಜಿ ಬನ್ನು ಇಬ್ರು ಸೇರಿ ಗಾಳಿಪಟ ಹಾರಿಸ್ತಾ ಇದ್ರು. ಆವಾಗ ಚಿನ್ನು ಕೂತ್ಕೊಂಡು ಸ್ಪ್ರೈಟ್ ಬಾಟಲ್ನ ಪಕ್ಕದಲ್ಲಿ ಇಟ್ಕೊಂಡು ಅವನ್ ಮನ್ಸಲ್ಲಿ, ಬುಜ್ಜಿ ಬಂದ್ರೆ ನನಗೆ ಕೊಡದೇ ಇಲ್ಲ, ಅವಳೇ ಖಾಲಿ ಮಾಡ್ತಾಳೆ. ಇವರು ಗಾಳಿಪಟ ಬಿಡುವ ಜೋಶಲ್ಲಿದ್ದಾರೆ, ನಾನ್ ಕುಡಿತೀನಿ. ಚಿನ್ನು ಯಾರಿಗೂ ಗೊತ್ತಿಲ್ಲದೆ ಅರ್ಧ ಬಾಟಲ್ ಕುಡಿದು ಅಲ್ಲಿಟ್ಟ. ಆವಾಗ ಬುಜ್ಜಿ ಅಲ್ಲಿಗೆ ಬಂದ್ಲು. ಲೇ ಚಿನ್ನು, ಏನು ನೀನು ಯಾರಿಗೆ ಗೊತ್ತಿಲ್ಲದೆ ಅರ್ಧ ಬಾಟಲ್ ನೀನೇ ಕುಡಿದು ಬಿಟ್ಟೆ? ನಿನ್ನ ನಾನು ಸುಮ್ನೆ ಬಿಡಲ್ಲ ಕಣೋ. ಬುಜ್ಜಿ ಚಿನ್ನುನ ಹೊಡೆಯಕ್ಕೆ ಹೋದ್ಲು. ಚಿನ್ನು ಓಡ್ ಹೋಗ್ತಾ ಇದ್ದ. ಅವಾಗ ಗಾಳಿಪಟ ಹಾರಿಸೋದನ್ನ ನಿಲ್ಸಿ ಬನ್ನು ಕೂಡ ಅವ್ರ ಹಿಂದೆನೆ ಬಂದ. 3 ಜನನು ಊರೆಲ್ಲ ತಿರುಗಾಡ್ತಾ ಇದ್ರು. ಚಿನ್ನು ಸಿಗ್ಲೇ ಇಲ್ಲ. ತುಂಬಾನು ಸುಸ್ತಾಗಿರೋದ್ರಿಂದ ಬುಜ್ಜಿ ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದಾಗ
ಆವಾಗ್ಲೇ ಬಸವಣ್ಣನನ್ನ ಕರ್ಕೊಂಡು ಒಬ್ಬ ವ್ಯಕ್ತಿ ಊರ್ ಕಡೆ ಬರ್ತಾ ಇದ್ದ. ಅವನನ್ನು ನೋಡಿದ ಬುಜ್ಜಿಗೆ ಚಿನ್ನ ಮೇಲೆ ಕೋಪ ತೀಸ್ಕೊಳ್ಳಕ್ಕೆ ಅವಳಿಗೆ ಅದೊಂದು ಅವಕಾಶ ತರ ಅನಿಸ್ತು. ಅಲೋ ಬಸವಣ್ಣ, ನಿಲ್ಲಿ. ನಿಮ್ಮ ಆಶೀರ್ವಾದ ನಮ್ಮ ಚಿನ್ನು ಅವರಿಗೆ ತುಂಬಾ ಮುಖ್ಯ. ಯಾರಾದ್ರೂ ಏನಾದ್ರೂ ಕೊಟ್ರ ನಿಮಗೆ? ಇಲ್ಲಮ್ಮ, ಇವಾಗಷ್ಟೇ ಈ ಊರಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಜಿಪುಣರಾಗಿದ್ದಾರೆ ಈ ಊರಲ್ಲಿ. ಹಾಗಾದ್ರೆ ನಾನು ಹೇಳುವ ಹಾಗೆ ಮಾಡ್ತೀರಾ? ನೀವು ನನ್ ಮನೆಗೆ ಹೋಗಿ ನಮ್ ತಾಯಿ ಹೆಸರು ಚಿಚ್ಚು, ನಾನ್ ಕಳ್ಸಿದ್ದು ಅಂತ ಹೇಳ್ಬೇಡಿ. ಅವ್ರು ನಿಮಗೆ ಬೇಕಾಗಿದ್ನ ದಾನ ಮಾಡ್ತಾರೆ. ನಿಮ್ಮ ಚಿನ್ನು ಸರ ಇಲ್ಲಿ ಕಳ್ಸಿದ್ದು ನಿಮ್ಮ ಆರೋಗ್ಯಕ್ಕೋಸ್ಕರ ಅವರು ದೊಡ್ಡ ಯಾಗವನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು 10 ಕೆಜಿ ಅಕ್ಕಿ ಬೇಕು, ಕಾಣಿಕೆ ಕೂಡ ಕೊಡ್ಬೇಕು. ಧಾನ್ಯಗಳನ್ನ ಕೂಡ ನೀವು ನಮಗೆ ದಾನ ಮಾಡ್ಬೇಕು. ನೀವು ಚೆನ್ನಾಗಿರ್ತೀರಾ? ಎಲ್ಲ ನಿಮ್ಮ ಚಿನ್ನು ಸರ ಕೃತಜ್ಞತೆ ಅಂತ ಹೇಳಿ. ಅಮ್ಮ, ಸರಿ ಸರಿ, ನಾನು ಹೊರಡ್ತೀನಿ. ನನಗೆ ಅಡ್ರೆಸ್ ಹೇಳ್ತೀರಾ? ಬಸ್ ಅಂಗಡಿ ಪಕ್ಕ ದೊಡ್ಡ ಜಿನ್ಸಿ ಅಂಗಡಿ ಇದೆ. ಚಿಚ್ಚು ಅವರ ಅಂಗಡಿ ಅಂದ್ರೆ ಯಾರಾದ್ರೂ ಹೇಳ್ತಾರೆ. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ ಅಲ್ಲಿ ಇರೋದ್ನೆಲ್ಲ ಎತ್ಕೊಂಡೋಗ್ಲಿ. ಬನ್ನು ಅದನ್ನ ನೋಡಿ ನಗಾಡ್ತಾ ಇದ್ದ. ಸ್ವಲ್ಪ ಸಮಯದಲ್ಲಿ ಚಿನ್ನು ಆ ಕಡೆ ಬಂದ. ಅವನ ಮುಖ ಬಾಡಿ ಹೋಗಿತ್ತು. ಏನೋ ಆಯ್ತು, ಯಾಗ ಸಕ್ಸಸ್ ಆಯ್ತಾ? ಲೇ, ಇದೆಲ್ಲ ನೀವು ಮಾಡಿದ ಕೆಲಸ ತಾನೇ. ನನಗ್ ಕೊಡ್ಲಿಕ್ಕೆ ದುಡ್ಡು ಇಲ್ಲ, ನಿನಗೆ ಯಾಗ ಮಾಡ್ಲಿಕ್ಕೆ ಮಾತ್ರ ದುಡ್ಡು ಇದೆಯಾ ಅಂತ ನಮ್ಮ ತಾಯಿ ನನ್ನ ಒಡೆದು ನನ್ನ ಕೈಯಲ್ಲಿರುವ ಹಣನೆಲ್ಲ ತಗೊಂಡ್ರು. ಈ ಸಲ ನನ್ನ ಸಂಕ್ರಾಂತಿಗೆನೆ ನನ್ನ ಒದೆ ತಿನ್ನಂಗೆ ಮಾಡಿದ್ ನೀವೇ ತಾನೇ? ಹಾಗೆ ಅವ್ರ ಮೂಚನನ್ನು ಮಾತಾಡ್ತಾ ಇದ್ದಾಗ ಬುಜ್ಜಿಯ ತಂದೆ ಹರಿದಾಸನ ವೇಷ ಹಾಕೊಂಡು ಆ ಕಡೆ ಬರ್ತಾ ಇದ್ದ. ಆವಾಗ ಕೋಪದಲ್ಲಿ ಇದ್ದ ಚಿನ್ನು ಒಂದು ಮಾತು ಹೇಳ್ದ. ಅಜ್ಜಿ, ನೀನು ನಮ್ಮ ಅಮ್ಮನ ಜಿಪುಣಿ ಅಂತ ಹೇಳ್ತಾ ಇದ್ದೀಯಲ್ಲ, ಹಾಗಾದ್ರೆ ನಿಮ್ ತಂದೆ ಕೂಡ ಜಿಪುಣ ತಾನೇ? ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಪಟ್ನಕ್ಕೆ ಹೋಗಿ ನೀನು ಲಕ್ಷ ರೂಪಾಯಿ ಸಂಪಾದನೆ ಮಾಡೋದ್ ಯಾಕೆ? ಅದನ್ನು ಕೇಳಿದ ತಕ್ಷಣ ಬುಜ್ಜಿಯ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಲೇ ಚಿನ್ನು, ನಮ್ಮ ಅಪ್ಪ ಈ ರೀತಿ ಭಿಕ್ಷೆ ಬೇಡ ಕೆಲ್ಸಕ್ಕೆ ಹೋಗೋದಿಲ್ಲ ಕಣೋ. ಅವರು ಹರಿದಾಸರ ವೇಷವನ್ನು ಹಾಕಿಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ಈ ಸಂಕ್ರಾಂತಿ ಹಬ್ಬಕ್ಕೆ ಊರಿನ ಜನರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಎಲ್ಲರ ಬಳಿ ಹೋಗಿ ದಾನವನ್ನು ಕೇಳಿ ಅವರು ಕೊಡುವ ದಾನದಿಂದ ಅದನ್ನು ತಂದು ಈ ಊರಿಗೆ ಅನ್ನದಾನ ಮಾಡ್ತಾರೆ. ಇದು ಭಾರತೀಯ ಸಂಸ್ಕೃತಿ. ಅದನ್ನ ಬಿಟ್ಟು ನಮ್ ತಂದೆ ಏನು ಭಿಕ್ಷೆ ಬೇಡ್ತಿಲ್ಲ ಕಣೋ. ಆವಾಗ ದೂರದಲ್ಲಿದ್ದ ಬುಜ್ಜಿಯ ತಂದೆ ಹರಿದಾಸನ ವೇಷದಲ್ಲಿ ಮಕ್ಕಳ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದ್ರು. ಅವರನ್ನು ನೋಡಿ ಚಿನ್ನು ತಲೆ ಬಗ್ಗಿ ನಿಂತ್ಕೊಂಡಿದ್ದ. ಆವಾಗ ಬನ್ನು ಮನೆಗೆ ಹೋಗಿ ಎಲ್ಲರನ್ನ ಆಶೀರ್ವಾದ ಮಾಡಿ ಅಕ್ಕಿ ತಗೊಂಡೆ ಅಂತ ಹೇಳಿದ್ರು. ಬುಜ್ಜಿ, ಬನ್ನು ಅವರ ಮನೆಯಿಂದ ಕೂಡ ಈ ಸಲ ದಾನನ ತಗೊಂಡಿದ್ದೀನಿ. ಹಬ್ಬಕ್ಕೆ ಈ ಸಲ ಎಲ್ಲರೂ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಚಿನ್ನುಗೆ ತುಂಬಾನು ಕಷ್ಟ ಆಯ್ತು. ಅಂಕಲ್, ನನ್ನ ಕ್ಷಮಿಸಿ ಅಂಕಲ್, ಏನೋ ಗೊತ್ತಿಲ್ದೆ ಏನೋ ಮಾತಾಡ್ಬಿಟ್ಟೆ. ಹಾಗಂತ ಚಿನ್ನು ಸಾರಿ ಕೇಳ್ದ. ಆವಾಗ ಚಿನ್ನುನ ಹತ್ತಿರ ಕರೆದು ಅವ್ರು ಈ ರೀತಿ ಹೇಳಿದ್ರು. ನನಗೆ ಗೊತ್ತಪ್ಪ, ಆದ್ರೆ ನಾನೊಂದು ಮಾತು ಹೇಳ್ತೀನಿ, ಎಲ್ಲರೂ ಗಮನವಿಟ್ಟು ಕೇಳಿ. ನೀವೆಲ್ಲರೂ ಹೀಗೇನೆ ಒಟ್ಟಿಗೆ ಇರಬೇಕು. ಹಣವನ್ನು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು. ಆದ್ರೆ ಒಳ್ಳೆ ಸಂಬಂಧ, ಒಳ್ಳೆ ಗೆಳೆತನ ಸಿಗೋದು ಮಾತ್ರ ತುಂಬಾ ಕಷ್ಟ. ಈ ಸಂಕ್ರಾಂತಿ ನಿಮಗೆ ಒಳ್ಳೆ ಬಾಂಧವ್ಯವನ್ನು ಕೊಡಬೇಕು. ಹಾಗಂತ ಹೇಳಿ ಅವರು ಹಾಡ್ ಹಾಡ್ಕೊಂಡೆ ಅಲ್ಲಿಂದ ಮನೆಗೆ ಹೋದ್ರು. ಅವ್ರ ಅಕ್ಕಿ ಎಲ್ಲ ತಗೊಂಡು ಮನೆಗೆ ಬರುವ ಸಮಯ ಮನೆಯಲ್ಲೆಲ್ಲ ಅಲಂಕಾರ ಮಾಡಿದ್ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮಾತ್ರ ಅಲ್ಲ, ಊರಿನವರು ಎಲ್ರೂ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸ್ತಾ ಇದ್ರು. ಲೇ ಚಿನ್ನು, ಬನ್ನು. ನಾವು ಹೈದರಾಬಾದಲ್ಲಿ ಲಕ್ಷಗಟ್ಲೆ ಕೋಟಿಗಟ್ಲೆ ಎಷ್ಟೇ ಸಂಪಾದನೆ ಮಾಡಿದ್ರು ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಲ್ಲಿ ಸಿಗುವಂತ ಸಂತೋಷ, ನಮ್ಮ ಊರಿನ ಮಣ್ಣಿನ ಮಹಿಮೆ ಎಲ್ಲೂ ಸಿಗಲ್ಲ ಕಣೋ. ನಮ್ಮ ಸ್ಪ್ರೈಟ್ ಪ್ಲಾನು, ನಾವು ಜಗಳ ಮಾಡ್ಕೊಳ್ಳೋದು, ನಮ್ಮ ಗಲಾಟೆ, ಇದೇ ನಮ್ಮ ನಿಜವಾದ ಆಸ್ತಿ. ಭಾಸ್ಕರ್ ಅವರ ಕಾಮಿಡಿ ಕೂಡ ಇವಾಗ ಜೋಕಾಗಿ ಅನ್ಸ್ತಿದೆ. ಅದನ್ನ ಕೇಳಿ ಚಿನ್ನು ನಾವು ಯಾವಾಗ್ಲೂ ಹೀಗೇನೆ ಇರ್ಬೇಕು ಹಾಗಂತ ಪ್ರಾಮಿಸ್ ಮಾಡಿದ್ರು. ಹಾಗೆ ಸಿಟಿಯಿಂದ ಹಳ್ಳಿಗೆ ಬಂದಿರುವ ಅವ್ರ 3 ಜನನು ಹಳ್ಳಿಯಲ್ಲಿ ತುಂಬಾನು ಸಂತೋಷವಾಗಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ರು. ಚಳಿಯಲ್ಲಿ ಎಳೆನೀರು ಮನೆ. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಚಳಿಗಾಲ ತುಂಬಾ ವಿಚಿತ್ರವಾಗಿ ಬಂದಿತ್ತು. ಚಳಿ ಹೆಚ್ಚಾಗಿರೋದು ಮಾತ್ರವಲ್ಲದೆ ಮಂಚಿನಿಂದ ಕೂಡಿದ ಬಿರುಗಾಳಿನೂ ಬೀಸ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕಟ್ಕೊಂಡಿದ್ದ ಅವರ ಮನೆಗಳು ಎಲ್ಲಾನು ಈ ಮಂಚಿನಲ್ಲಿ ಒದ್ದೆಯಾಗ್ತಾ ಇತ್ತು. ಆದ್ರಿಂದ ಪಕ್ಷಿಗಳಿಗೆ ಇವಾಗ ಏನ್ ಮಾಡೋದು ಅನ್ನೋದು ಕೂಡ ಅರ್ಥ ಆಗ್ಲೇ ಇಲ್ಲ. ಅದರಲ್ಲೂ ಚಿಚುಕಾಗೆ ಮನೆ ಒದ್ದೆಯಾಗೋದು ಮಾತ್ರವಲ್ಲದೆ ಅವಳ ಅಂದ ಹಾಳಾಗ್ತಾ ಇದೆ ಅನ್ನುವ ಬೇಜಾರಲ್ಲಿ ಇದ್ಲು. ಆವಾಗ ಚಿಚುಕಾಗಿಗೆ ಬಂದಿರುವ ಒಂದು ಒಳ್ಳೆ ಐಡಿಯಾದಿಂದ ಊರಿಗೆ ಹೊಸ ಬೆಳಕು ಬಂದಿತ್ತು. ಅದು ಎಳೆನೀರು ಮನೆ. ಬೆಳಿಗ್ಗೆ 8 ಗಂಟೆ ಸಮಯಕ್ಕೆ ಗಾಳಿಯಲ್ಲಿ ಆರ್ದ್ರತೆ ತುಂಬಾ ಹೆಚ್ಚಾಗಿತ್ತು. ಆವಾಗ ಎಲ್ರೂ ಟುನಿಗುಬ್ಬಚ್ಚಿಯ ಮನೆಯ ಹತ್ತಿರ ಬಂದ್ರು. ಚಿಚುಕಾಗೆ ಒದ್ದೆಯಾಗಿರುವ ರೆಕ್ಕೆಗಳೊಂದಿಗೆ
ತುಂಬಾ ಬೇಜಾರಿಂದ ಬಂತು. ಚೀಚಿ, ಇದೇನು ಚಳಿಗಾಲ? ರಾತ್ರಿ ಇಡೀ ನನ್ನ ಮನೆ ತುಂಬಾ ಒದ್ದೆ ಆಗ್ತಾ ಇತ್ತು. ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ಮುಖದಲ್ಲಿರುವ ಪೌಡ್ರ್ ಎಲ್ಲ ಅಂಟ್ಕೊಂಡು ದೆವ್ವ ಥರ ಕಾಣಿಸ್ತಾ ಇದ್ದೆ. ಹಾಗೇನೆ ಚಿನ್ನುನ ನೋಡಿ, ನೋಡು ನನ್ನ ಮಗ ಚಿನ್ನುನ ನೋಡು, ಅವನಿಗೆ ಈ ಚಳಿಯಿಂದ ಶೀತ ಆಗಿದೆ. ಹೀಗೇನೆ ಇದ್ರೆ ನಾವು ಈ ಊರಲ್ಲಿ ಇರೋದಿಲ್ಲ. ಹೌದು ಚಿಚ್ಚು, ಎಲ್ರ ಪರಿಸ್ಥಿತಿನೂ ಹಾಗೇನೇ ಇದೆ. ಗಾಳಿಗೆ ನನ್ನ ಗೂಡು ಅಲ್ಲಾಡ್ತಿದ್ದಾಗ ಬನ್ನು ನನ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡ. ರಾತ್ರಿ ಇಡೀ ನನ್ನ ಮೇಲೇನೆ ಅವನು ಮಲ್ಕೊಂಡಿದ್ದ. ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅಮ್ಮ, ನನ್ನ ಭಯದಲ್ಲಿ ನಿನ್ನನ್ನು ತಬ್ಬಿ ಇಟ್ಕೊಂಡಿಲ್ಲಮ್ಮ, ನಾನು ಚಳಿಗೆ ತಬ್ಬಿ ಇಟ್ಕೊಂಡೆ. ನಮ್ಮ ಮನೆ ತುಂಬ ವೀಕ್ ಆಗಿದೆ ಅಲ್ವಾ? ನಾವು ಒಂದು ಸಿಮೆಂಟ್ ಮನೆ ಕಟ್ಕೊಳ್ಳೋಣವಾ? ಸಿಮೆಂಟ್ ಮನೆಗಳನ್ನ ನಮ್ಮಿಂದ ಕಟ್ಟಕ್ಕಾಗಲ್ಲ ಬನ್ನು, ಅದಕ್ಕೆ ಹಣ ಖರ್ಚಾಗುತ್ತೆ. ನಮ್ಮ ಹತ್ರ ಹಣ ಇಲ್ವಲ್ಲ, ಪ್ರಕೃತಿಯಲ್ಲಿ ಸಿಗೋ ವಸ್ತುಗಳಿಂದಾನೇ ಕಟ್ಕೋಬೇಕು. ಆವಾಗ ಇದ್ದಕ್ಕಿದ್ದಂತೆ ಚಿಚುಕಾಗೆ, ಹಾ, ನನ್ನ ಹತ್ರ ಒಂದು ಐಡಿಯಾ ಇದೆ. ಮೊನ್ನೆ ನಾನು ಸಿಟಿಗೆ ಹೋಗಿದ್ದಾಗ ರೋಡಿನ ಬದಿಯಲ್ಲಿ ಎಲ್ರೂ ಎಳ್ನೀರನ್ನ ಕುಡಿದು ಅದರ ಗೂಡನ್ನ ಅಲ್ಲೇ ಹಾಕ್ಬಿಟ್ಟು ಹೋಗಿದ್ರು. ಆ ಗೂಡುಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ? ಅದನ್ನ ತಗೊಂಡ್ಬಂದು ನಾವು ಮನೆ ಕಟ್ಕೊಂಡು ಕೋಕೋನಟ್ ವಿಲಾಸ್ ಅಂತ ಹೆಸರು ಕೂಡ ಇಟ್ಕೊಳ್ಳೋಣ. ಆವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಸರು ತುಂಬ ಸ್ಟೈಲಿಶ್ ಆಗಿ ಇರುತ್ತೆ. ಹಾ, ಐಡಿಯಾ ಚೆನ್ನಾಗಿದೆ ಚಿಚೋ. ಕೊಬ್ಬರಿ ಚಿಪ್ಪು ಹೇಗೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಆದರೆ ಅವುಗಳನ್ನು ಇಲ್ಲಿಗೆ ತಗೊಂಡು ಬರೋದು ಹೇಗೆ? ಏನು ಮಾಡೋದಂದ್ರೆ ಎಲ್ಲರೂ ಹೋಗಬೇಕು, ಅಲ್ಲಿಂದ ಎರಡೆರಡು ಚಿಪ್ಪುಗಳನ್ನು ತಗೊಂಡು ಬರಬೇಕು. ಆವಾಗಲೇ ತಾನೇ ಅದರ ಮನೆ ಕಟ್ಕೊಳಕ್ಕಾಗೋದು. ನನಗಂತೂ ಬರೀ ಚಿಪ್ಪು ಬೇಡ, ಅದರೊಳಗಡೆ ಎಳ್ನೀರು ಇಡಬೇಕು, ಅದನ್ನು ನಾನು ಕುಡಿಬೇಕು. ಹಾಗೆ ಎಲ್ಲರೂ ಬೈಪಾಸ್ ರೋಡಲ್ಲಿರುವ ಡಂಪಿಂಗ್ ಯಾರ್ಡ್ಗೆ ಹೋದಾಗ ಅಲ್ಲಿ ಸುಮಾರು ಎಳೆನೀರುಗಳು ಚಿಪ್ಪುಗಳು ಇತ್ತು. ಅದರ ನೋಡಿ ಚಿಚುಕಾಗೆ ಇಂಜಿನಿಯರ್ ಥರ, ಲೋ ಚಿನ್ನು, ರೌಂಡಾಗಿ ಶೇಪ್ ಆಗಿರುವ ಎಳ್ನೀರು ನಮಗೆ ಬೇಕು ಕಣೋ. ಇಲ್ಲಿ ನೋಡು, ಇದು ಒಳ್ಳೆ ರೌಂಡಾಗಿ ಶೇಪ್ ಆಗಿದೆ ಅಲ್ಲ, ಇದನ್ನ ಕಲರ್ ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಗಿಳಿ ಎಲ್ಲ ಎಳ್ನೀರನ್ನ ತಗೊಂಡು ಕಿವಿ ಹತ್ರ ಇಟ್ಟು ಅಲ್ಲಾಡಿಸಿ, ಇದ್ರಲ್ಲೂ ನೀರಿಲ್ಲ, ಇದ್ರಲ್ಲೂ ಕೂಡ ನೀರಿಲ್ಲ. ಛೀ, ಈ ಮನುಷ್ಯರು ಸರಿಯಾದವರು, ಒಂದ್ರಲ್ಲೂ ಕೂಡ ನೀರೇ ಬಿಟ್ಟಿಲ್ಲ. ಆವಾಗ ಒಂದು ಎಳೆನೀರು ಸಿಕ್ತು. ಅರೆ, ಇದ್ರೊಳಗಡೆ ಏನೋ ಇರೋ ಥರ ಇದೆ. ಒಂದು ವೇಳೆ ತೆಂಗಿನಕಾಯ? ಹಾಗಾದ್ರೆ ಇದನ್ನು ನಾನು ತಗೊಳ್ತೀನಿ, ಇದ್ರಲ್ಲಿ ಮನೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನು, ತೆಂಗಿನಕಾಯಿ ಇದ್ರೆ ಅದರಲ್ಲಿ ಇರುವೆ ಬರುತ್ತೆ, ಬೇರೆ ನೋಡು. ಪರವಾಗಿಲ್ಲ ಆಂಟಿ, ಇರುವೆ ಬಂದರೆ ಅದನ್ನು ಕೂಡ ತಿಂದ್ಬಿಡ್ತೀನಿ, ನನಗೆ ಇದೇ ಬೇಕು. ಹಾಗೆ ಎಲ್ಲರೂ ಆ ಎಳೆನೀರು ಚಿಪ್ಪೆಗಳನ್ನು ಊರಿಗೆ ತಗೊಂಡು ಹೋದ್ರು. ಎಲ್ಲರೂ ಅವುಗಳನ್ನು ಇಟ್ಕೊಂಡು ಮರದ ಮೇಲೆ ಅವರವ್ರಿಗೋಸ್ಕರ ಗೂಡು ಕಟ್ಟಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಯಾವ ಥರ ಇಷ್ಟ ಆಯಿತೋ, ಯಾವ ಥರ ಕಟ್ಟಬೇಕು ಅಂತ ಅಂದ್ಕೊಂಡ್ರು ಆ ರೀತಿ ಕಟ್ಕೊಳ್ತಿದ್ರು. ತುನಿಗುಬ್ಬಚ್ಚಿ ತುಂಬಾನು ಸಿಂಪಲ್ ಆಗಿ ಮನೆಯೊಳಗಡೆ ಹತ್ತಿನ ಹಾಕಿ ಬೆಚ್ಚಗಿರುವ ಮನೇನ ತಯಾರು ಮಾಡಿದ್ಲು. ಗಾಳಿ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಹೊರಗಡೆ ಮಣ್ಣು ಹಚ್ಚಿದ್ಲು. ಬನ್ನುಗಿಳಿ ಆ ಮನೆಗೆ ಬನ್ನು ಭವನ್ ಕಿಚನ್ ವಿತ್ ಬೆಡ್ರೂಮ್ ಅಂತ ಒಂದು ಬೋರ್ಡ್ ಕೂಡ ಹಾಕ್ತಾ. ಮನೆಯೊಳಗಡೆ ಸ್ನಾಕ್ಸ್ಗಳನ್ನ ಇಟ್ಕೊಳ್ಳಕ್ಕೆ ಒಂದು ಚಿಕ್ಕ ರೂಮ್ ಕಟ್ತಾ. ಚಿನ್ನು, ನಾವು ಕಟ್ಕೊಳ್ಳೋ ಮನೆ ತುಂಬಾ ಸ್ಪೆಷಲ್ ಆಗಿರ್ಬೇಕು. ನಾನು ಪಟ್ಟಣದಿಂದ ಒಡೆದೋದ ಕನ್ನಡಿಗಳನ್ನ ತಗೊಂಡ್ ಬಂದಿದ್ದೀನಿ. ನಾನು ಎಳ್ನೀರ್ ಹೊರಗಡೆ ಕನ್ನಡಿಗಳನ್ನ ಅಂಟಿಸ್ತೀನಿ. ಬಿಸಿಲು ಬಿದ್ರೆ ನಮ್ಮ ಮನೆ ನೋಡಕ್ಕೆ ವಜ್ರ ತರ ಪಳಪಳ ಹೊಳಿಬೇಕು. ಬೇಡಮ್ಮ, ಕನ್ನಡಿ ಇದ್ರೆ ಡೇಂಜರ್, ಯಾರಾದ್ರೂ ಕಳ್ಬಿಟ್ಟು ಬಿಸಾಕಿದ್ರೆ ಏನಾಗೋದು? ಸುಮ್ನಿರೋ, ಇದು ಆಧುನಿಕ ಕಲೆ, ನಿನಗದೆಲ್ಲ ಗೊತ್ತಾಗಲ್ಲ. ಹಾಗೆ ಚಿಚುಕಾಗಿ ತುಂಬಾನು ಕಷ್ಟಪಟ್ಟು ಅವಳ ಮನೆಯ ಹೊರಗಡೆ ಕನ್ನಡಿ ಪೀಸಸ್ಗಳನ್ನ ಅಂಟಿಸಿದ್ಲು. ಅದು ನೋಡಕ್ಕೆ ಮಿರರ್ ಬಾಲ್ ತರ ಹೊಳಿತಾ ಇತ್ತು. ಆ ದಿನ ಸಂಜೆ ಸಮಯ ಎಲ್ರೂ ಅವರವ್ರ ಮನೆಯೊಳಗಡೆ ಹೋದ್ರು. ಹೊರಗಡೆ ಚಳಿ ಹೆಚ್ಚಾಗಿದ್ರು ಕೂಡ ಮನೆಯೊಳಗಡೆ ಅಂತೂ ತುಂಬಾನು ಬೆಚ್ಚಗಿತ್ತು. ಎಲ್ರೂ ತುಂಬಾನೇ ಹ್ಯಾಪಿಯಾಗಿದ್ರು. ಬನ್ನುಗಿಳಿ ಅವನ ಮನೆಯೊಳಗಡೆ ಕೂತ್ಕೊಂಡು ಮಿಕ್ಚರ್ನ ತಿಂದ್ಕೊಂಡು, ಆಹಾ ಏನ್ ಸುಖ, ಇದು ಮನೆಯಲ್ಲ ತಾಯಿಯ ಮಡಿಲು. ಥ್ಯಾಂಕ್ಸ್ ಚಿಚು ಆಂಟಿ, ನಿಮ್ ಐಡಿಯಾ ಸೂಪರ್. ಚಿಚುಕಾಗೆ ಮನೆ ಹೊರಗಡೆ ಬಂದು ನಿಂತ್ಕೊಂಡು ಆ ಕನ್ನಡಿಯಲ್ಲಿ ಅವಳ ಮುಖಾನ ನೋಡ್ಕೊಂಡು, ಯಾರಪ್ಪ ಈ ಅಂದಗತಿ? ಓಹೋ, ನಾನೇನಾ? ನನ್ ಮನೆ ನಂತರ ನೋಡಕ್ಕೆ ಚೆನ್ನಾಗಿದೆ. ನಾಳೆ ಸೂರ್ಯ ಉದಯವಾಗುವಾಗ ನನ್ನ ಮನೆನ ನೋಡಿ ಅವನು ಹೊಟ್ಟೆ ಉರ್ಕೊಳ್ಬೇಕು. ಸರಿಯಾಗಿ ಆ ಸಮಯದಲ್ಲೇ ಪಕ್ಕದ ಊರಿನಿಂದ ಒಂದು ಕೋತಿ ಗುಂಪು ಆಹಾರನ ಹುಡ್ಕೊಂಡು ಆ ಊರಿನ ಕಡೆ ಬರ್ತಾ ಇತ್ತು. ಮರದಲ್ಲಿದ್ದ ತುಂಬಾ ವಿಚಿತ್ರವಾದ ಆ ಎಳೆನೀರುಗಳನ್ನ ನೋಡಿ ಆ ಕೋತಿ ಗುಂಪಿನ ನಾಯಕ, ಏನೋ ಅದು ಮರದ ಮೇಲೆ ಎಳ್ನೀರಿದೆ, ಅದು ಎಳ್ನೀರಾ ಇಲ್ಲ ಏನಾದ್ರೂ ಹಣ್ಣ? ಬಾಸ್, ಅಲ್ಲೊಂದು ಮಿರರ್ ಬಾಲ್ ಇದೆ ನೋಡಿ, ಅದ್ ನನಗ್ ತುಂಬಾ ಇಷ್ಟ, ಅದ್ ನನಗ್ ಬೇಕು, ನಾನು ಅದ್ರ ಜೊತೆ ಆಟ ಆಡ್ಕೊಳ್ತೀನಿ. ಬನ್ನಿ, ಮೊದ್ಲು ಏನೇನ್ ಬೇಕೋ ಎಲ್ಲಾನು ತಗೊಳ್ಳೋಣ. ಕೋತಿಗಳೆಲ್ಲ ಮರದ ಮೇಲೆ ಹತ್ತಿದಾಗ ಆ ಶಬ್ದ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ಕಿಟಕಿಯಿಂದ ಹೊರಗಡೆ ನೋಡಿದ್ರು. ಚಿಚುಕಾಗಿಗಂತೂ ಉಸಿರೇ ಹೋದ ಹಾಗೆ ಇತ್ತು. ಅರೆ ಕೋತಿಗಳ, ನನ್ ಮನೆನ ಏನ್ ಮಾಡುತ್ತೋ ಏನೋ. ಚಿನ್ನು, ಹೋಗಿ ಚಿಲ್ಕ ಹಾಕೋ. ಆವಾಗ್ಲೇ ಒಂದು ಕೋತಿ ಚಿಚುಕಾಗಿಯ ಮನೆ ಮೇಲೆ ನಿಂತ್ಕೊಂಡು
ಅದರಲ್ಲಿದ್ದ ಕನ್ನಡಿಯಲ್ಲಿ ಅದರ ಮುಖನ ನೋಡ್ಕೊಳ್ತು. ಆವಾಗ ಕೋತಿಗೆ ಕೋಪ ಬಂತು. ಕೋತಿ ತುಂಬಾ ಕೋಪದಿಂದ, ಯಾರೋ ನೀನೋ ನಂತರನೇ ಇದ್ಯಾ, ನನ್ನೇ ನೋಡಿ ತಮಾಷೆ ಮಾಡ್ತೀಯಾ, ನಿನಗಿದೆ ನೋಡೋ. ಹಾಗಂತ ಹೇಳಿ ಕೋಪದಿಂದ ಆ ಎಳ್ನೀರನ್ನ ಕಿತ್ತು ಕೈಯಲ್ಲಿ ಇಟ್ಕೊಳ್ತು ಆ ಕೋತಿ. ಆಮೇಲೆ ಕೋಪದಿಂದ ಬೌಲಿಂಗ್ ಮಾಡೋ ತರ ಅದನ್ನ ಸುತ್ತಿ ಬಿಸಾಕ್ದಾಗ ಪಾಪ ಆ ಮನೆಯೊಳಗಡೆ ಇದ್ದ ಚಿಚ್ಚು ಚಿನ್ನು ಇಬ್ರು ತುಂಬಾನೇ ಹೆದರಿದ್ರು. ಅಯ್ಯೋ ಅಯ್ಯೋ ಅಮ್ಮ, ಅಯ್ಯಯ್ಯೋ ಭೂಕಂಪ, ಇಲ್ಲ ಇಲ್ಲ ಇದು ಕೋತಿಗಂಪ, ಅಯ್ಯಯ್ಯೋ. ಆ ಮನೆ ಗಾಳಿಯಲ್ಲಿ ಸುತ್ತಾಡ್ದ ಪಕ್ಕದ ಮರದಲ್ಲಿದ್ದ ಬನ್ನು ಮನೆಗೆ ಟಿಕ್ಕಿ ಹೊಡಿತು. ಧಮಾಲ್ ಅಂತ ಲಡ್ಡು ತಿಂತ ಇದ್ದ ಬನ್ನು ಗಿಳಿ, ಏನಿದು ನನ್ ಮನೆ ಡೋರ್ಬೆಲ್ನ ಯಾರೋ ಒತ್ತಿದ ಹಾಗೆ ಇದೆ, ಇಲ್ಲ ಇಲ್ಲ ನನ್ ಮನೆ ತೂಗಾಡ್ತಾ ಇದೆ, ಉರುಳ್ತಾ ಇದೆ, ಏನಾಯ್ತು? ಹಾಗೆ ಬನ್ನು ಮನೆ ಕೂಡ ಕೆಳಗಡೆ ಬಿತ್ತು. ಕೋತಿಗಳೆಲ್ಲ ಆ ಕೆಳಗಡೆ ಬಿದ್ದಿರುವ ಮನೆಗಳಿಂದ ಫುಟ್ಬಾಲ್ ಆಡ್ತಾ ಇದ್ರು. ಒಂದ್ ಕೋತಿ ಒಂದ್ ಎಳ್ನೀರನ್ನ ಒದಿತಾ ಇದ್ದಾಗ ಇನ್ನೊಂದ್ ಕೋತಿ ಇನ್ನೊಂದ್ ಎಳ್ನೀರ್ನ ಒದಿತಾ ಇತ್ತು. ಪಾಪ ಆ ಮನೆಯೊಳಗಡೆ ಇರುವವರ ಪರಿಸ್ಥಿತಿ ಮಾತ್ರ ತುಂಬಾನೇ ಘೋರವಾಗಿತ್ತು. ಕನ್ನಡಿಗಳು ಒಡೆದು ಹೋಗ್ತಾ ಇತ್ತು. ಚಿಚ್ಚು ಚಿನ್ನು ಇಬ್ರು ಆ ಕಡೆ ಈ ಕಡೆ ಉರುಳ್ತಾ ಇದ್ರು. ಅಯ್ಯೋ ನನ್ ಸೊಂಟ, ನನ್ ಕಾಲು, ಚಿನ್ನು ನನ್ ಮೇಲೆ ಬಂದ್ ಬೀಳ್ಬೇಡ್ವೋ, ಅಯ್ಯೋ ನನ್ನ ಮೇಕಪ್ ಕಿಟ್ ಎಲ್ಲ ಒಡೆದೋಯ್ತು. ಏ ಕೋತಿಗಳೇ, ಇದೇನೋ ಬಾಲ್ ಅಲ್ಲ, ನಮ್ ಮನೆ ಕಣೋ. ಈ ಕಡೆ ಬನ್ನು ಮನೆಯಲ್ಲಿ ಬನ್ನು ಸೇರ್ಸಿಟ್ಟಿದ್ದ ಸ್ನಾಕ್ಸ್ಗಳೆಲ್ಲ ಅವನ್ ಮುಖದಲ್ಲಿ ಅಂಟ್ಕೊಳ್ತು. ಲಡ್ಡು ಅವನ್ ಕಣ್ಣಿನಲ್ಲಿ ಬಂದು ಬಿತ್ತು. ಅಯ್ಯಯ್ಯೋ ಇದು ಮನೇನಾ ಇಲ್ಲ ರೋಲರ್ ಕೋಸ್ಟರಾ? ನಿಲ್ಲಿಸ್ರೋ, ಇದು ರೋಲರ್ ಕೋಸ್ಟರ್ ಅಲ್ಲ, ನನ್ ಮನೆ ಕಣೋ, ನಿಲ್ಲಿಸ್ರೋ. ಕೋತಿ ಒಂದು ಕಿಕ್ ಕೊಟ್ಟಾಗ, ಅಯ್ಯೋ ಏನೋ ಇದನ್ನ ಕಿಕ್ ಮಾಡ್ತಾ ಇದೀಯಾ? ತುನಿಗು ಪಚ್ಚಿಯ ಮನೆ ಮಾತ್ರ ಸ್ವಲ್ಪ ದೃಢವಾಗಿ ಕಟ್ಟಿರೋದ್ರಿಂದ ಎಲೆಗಳ ಮಧ್ಯದಲ್ಲಿ ಇರೋದ್ರಿಂದ ಕೋತಿಗಳಿಗೆ ಅದು ಕಾಣಿಸ್ಲಿಲ್ಲ. ಆವಾಗ ಮಹಿ ಚೋಟಿ ಇಬ್ರು ಹೊರಗಡೆ ಬಂದ್ ನೋಡಿದ್ರು. ಅಯ್ಯಯ್ಯೋ ಆ ಕೋತಿಗಳು ಏನಾದ್ರೂ ಮಾಡಿದ್ರೆ, ಮಹಿ ನೀನ್ ಹೋಗಿ ಆ ಕೋತಿಗಳನ್ನ ಅಲ್ಲಿಂದ ಓಡ್ಸು. ಆವಾಗ ಮಹಿ ಹದ್ದು ಗಾಳಿಯಲ್ಲಿ ಹಾರ್ಕೊಂಡೆ ಕೋತಿಗಳ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಬರ್ತಾ ಇತ್ತು. ಆವಾಗ ಕೋತಿಗಳು ಹದ್ದು ಬರೋದನ್ನ ನೋಡಿ, ಅಯ್ಯೋ ದೇವ್ರೆ, ನಾವು ಸಿಕ್ಕಾಕೊಂಡ್ರೆ ಸತ್ತೋಗ್ತೀವಿ, ಇದನ್ನ ಮನೆ ಎತ್ಕೊಂಡು ಹೋಗುತ್ತೆ, ಬಂಡ್ರೆ ಓಡ್ ಹೋಗೋಣ ಅಂತ ಹೇಳಿ ಎಲ್ರೂ ಅಲ್ಲಿಂದ ಓಡ್ ಹೋದ್ರು. ಕೋತಿಗಳು ಹೋದ್ಮೇಲೆ ಅಲ್ಲಿರುವ ಎಳ್ನೀರ್ಗಳನ್ನ ಸರಿ ಮಾಡಿದ್ರು. ಆವಾಗ ಬನ್ನು, ಅಮ್ಮಯ್ಯ ತಲೆ ತಿರ್ತಾ ಇದೆ, ಅಮ್ಮ ನನ್ ಲಡ್ಡು ನನ್ನ ಸ್ನಾಕ್ಸ್ ಎಲ್ಲಾನು ಮುಖದಲ್ಲಿ ಅಂಟ್ಕೊಳ್ತು. ಇವ್ರು ಹೇಗ್ ಕಿಕ್ ಹೊಡೆದ್ರು ಗೊತ್ತಾ? ಮೆಸ್ಸಿ ಕೂಡ ಆ ರೀತಿ ಕಿಕ್ ಹೊಡೆದಿರಲ್ಲಮ್ಮ, ಆ ರೀತಿ ಕಿಕ್ ಮಾಡ್ತಾ ಇದ್ದಾರೆ. ನನ್ ಪರಿಸ್ಥಿತಿ ಇನ್ನೂ ಮೋಸ. ಅಲ್ಲಿ ನೋಡು, ನನ್ ಮನೆ ಹೊರಗಡೆ ಅಣಿಸಿದ್ದ ಕನ್ನಡಿಗಳನ್ನೆಲ್ಲ ಆ ಕೋತಿಗಳು ಒಡೆದಾಕಿದೆ. ನನ್ನ ವಜ್ರದ ಬಾಲು ಇವಾಗ ನೋಡಕ್ಕೆ ಪಾಪ ಅಂತ ಅನಿಸ್ತಾ ಇದೆ. ನನ್ನ ಅಂದಾನು ಇವುಗಳಿಂದ ಎಲ್ಲಾನು ಹಾಳಾಗೋಗಿದೆ. ಅಮ್ಮ ನಿನ್ನ ಐಡಿಯಾದಿಂದಾನೇ ಈ ರೀತಿ ಎಲ್ಲ ಆಗಿದ್ದು. ಕನ್ನಡಿ ಅಣಿಸಿದಾಗ ಪಳಪಳ ಹೊಳಿತಾ ಇತ್ತಲ್ವಾ, ಅದಕ್ಕೆ ಬಾಲು ಅಂತ ಕೋತಿಗಳು ಆಟ ಆಡ್ತಾ ಇದೆ. ಟುನಿ ಅತ್ತೆ ಮನೆ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಹೌದು ಚಿಚ್ಚು, ನಾವು ಅಡವಿಯಲ್ಲಿ ಮನೆ ಕಟ್ಕೊಳ್ವಾಗ ಪ್ರಕೃತಿಗೆ ತಕ್ಕಂಗೆ ಮನೆ ಕಟ್ಕೊಳ್ಬೇಕು. ಈ ರೀತಿ ಅಲಂಕಾರ ಎಲ್ಲ ಮಾಡ್ಕೊಂಡ್ರೆ ಆಮೇಲೆ ಕೋತಿಗಳು ಬಂದು ದಾಳಿ ಮಾಡ್ದೆ ಏನ್ ಮಾಡುತ್ತೆ? ಸರಿ, ಯಾರ ಪ್ರಾಣಕ್ಕೂ ಏನೂ ಆಗ್ಲಿಲ್ಲಲ್ಲ, ಅದೇ ಸಾಕು. ಇವತ್ ರಾತ್ರಿ ನಾವೆಲ್ರೂ ಹಳೆ ಮನೆಯಲ್ಲಿ ಉಳ್ಕೊಳ್ಳೋಣ, ನಾಳೆ ಬೇರೆ ಮನೆ ಕಟ್ಟೋಣ. ನನಗ್ ಮಾತ್ರ ಗ್ರೌಂಡ್ ಫ್ಲೋರ್ ಅಲ್ಲೇ ಮನೆ ಬೇಕು, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲ ಬೇಡ. ಆಮೇಲೆ ಪುನಃ ಕೋತಿಗಳು ಬಂದು ನನ್ನನ್ನ ಕಿಕ್ಕೊಡಿದ್ರೆ ನಾನೇನ್ ಮಾಡೋದು? ಚಿಚುಕಾಗಿ ಅವಳ ವಜ್ರದ ಬಾಲ್ ಹಾಳಾಗಿರೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡ್ಲು. ಆದ್ರೆ ಅಂದಕ್ಕಿಂತ ಸೇಫ್ಟಿ ತುಂಬಾ ಮುಖ್ಯ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಆದ್ರಿಂದ ಪುನಃ ಎಲ್ರೂ ಸಾಧಾರಣವಾಗಿ ಅವ್ರ ಮನೆಗಳನ್ನ ಕಟ್ಕೊಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್. ನಾವು ತುಂಬಾನೇ ಆಡಂಬರವಾಗಿ ಅಲಂಕಾರ ಮಾಡಿದ್ರೆ ಕೋತಿಗಳು ಬಂದು ನಮ್ಮ ಮನೆನ ಹಾಳು ಮಾಡುತ್ತೆ.